ಹಾಯ್ ಹೆಲೋ ನಮಸ್ಕಾರ, ಮತ್ತೊಮ್ಮೆ ಮಗದೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಜರಾತಿ. ಸೊ ನೋಡಿದ್ರಲ್ಲ, ಬೆಳಗಾವಿಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು, KSR ಬೆಂಗಳೂರು ತನಕ ಹೋಗ್ತಿರೋದು ಅಂಗಡಿ ಎಕ್ಸ್ಪ್ರೆಸ್ಸಲ್ಲಿ ಕಣ್ರಿ. BSF ಅಲ್ಲ, ಅಂಗಡಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು. ಬೇಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ಟ್ರೈಲರಲ್ಲೇ ನೀವು ಗಾಬರಿಯಾಗಿ ಹೋಗ್ತೀರಾ, ಆ ರೇಂಜಲ್ಲಿದೆ ಈ ಟ್ರೈನ್ನ ರನ್ನು. ಸೊ ಬೇಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಎದ್ದಿರಬೇಕಾದ್ರೆ ಈ ಥರ ವಿಷುವಲ್ಸ್ ನೀವು ನೋಡ್ತೀರಾ. ಅದೇ ಇವ್ರು ರಾತ್ರಿ ಮಲಗಿರ್ಬೇಕಾರೆ ಇವ್ನು ಹೆಂಗಿರ್ತಾನೆ ಅಂತ ತೋರಿಸ್ತೀನಿ ಬನ್ನಿ. ಟ್ರೈಲರ್ ನೋಡೋದಲ್ಲ, ಏನು ರನ್ ಇದೆ ಕಣ್ರಿ ಈ ಟ್ರೈನಂತೂ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನೇನು ಕಾದಿದೆ ಅಂತ. ನನಗೆ ಸಹ ಇನ್ನೂ ಗೊತ್ತಿಲ್ಲ ಏನೇನು ಕಾದಿದೆ ಅಂತ. ಜಸ್ಟ್ ಈಗ ಸ್ಟೇಷನ್ ಎಂಟರ್ ಆಗಿದ್ದೀನಿ. ಕೆಲವು ಹೇಳ್ತಾರೆ ಗೊತ್ತಾ, ಇಂಡಿಯನ್ ಸ್ಟೇಷನ್ಸ್ ಎಲ್ಲ ಗಲೀಜಾಗಿರುತ್ತೆ, ಜನರಿಗೆ ಸೆನ್ಸ್ ಅನ್ನೋದಿಲ್ಲ ಅಂತ. ಈ ಸ್ಟೇಷನ್ ನೋಡ್ಬಿಟ್ಟು ಹೇಳಿದೆ ಮಾತು. ಏನು ಸಖತ್ತಾಗಿ ಡೆವಲಪ್ ಮಾಡಿದೆ ನೋಡ್ರಿ ಬೆಳಗಾವಿ ಸ್ಟೇಷನ್ನ. ಸೊ ನಾಳೆ ದೀಪಾವಳಿ, ಇವತ್ತು ಅಕ್ಟೋಬರ್ 19ನೇ ತಾರೀಕು. ಸೊ ಅದ್ರ ಪ್ರಕಾರ ಪ್ರಿಟಿ ಮಚ್ ಓಕೆ, ಡಿಸೆಂಟ್ ಕ್ರೌಡ್ ಇದೆ ಅಂತಲೇ ಹೇಳ್ಬೋದು. ಹುಷಾರಾಗಿ ಹತ್ಕೊಳ್ಳಿ, ಈ ಥರದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನಮ್ಮ ಟ್ರೈನಲ್ಲಿ ಬೋರ್ಡ್ ಮೇಲೆ ಹಾಕಿದೆ ನೋಡಿ, 20654 ಬೆಳಗಾವಿ KSR ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ 9:15 ಹೊರಡುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ರಿಂದ ಮೀರಜ್ DMU ಹೊರಟಿದೆ. ನನ್ನ ಬ್ರೇಕ್ ಆಲ್ರೆಡಿ ಶಟ್ ಮಾಡಿದ್ದಾರೆ. ನೋಡಿ ಆಲ್ರೆಡಿ ನಮ್ಮ ಬ್ರೇಕು ಪ್ಲ್ಯಾಟ್ಫಾರ್ಮ್ ನಂಬರ್ 3ನಲ್ಲಿ ಶಂಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಡೆಕೋರೇಷನು. ಬನ್ನಿ ಅಲ್ಲೋಗಿ ಇಂಜಿನ್ ನೋಡ್ಬಿಟ್ಟು ಮಾತಾಡ್ಕೊಳ್ಳೋಣ, ಈ ಟ್ರೈನ ಡೀಟೇಲ್ಸ್ ಬಗ್ಗೆ. ಸೊ ಟೈಮ್ ನೋಡ್ಕೊಳ್ಳಿ, 8:47 ಆಗಿದೆ ಟೈಮು. ಇವತ್ತಿನ ಡೇಟ್ ಸಹ ನೋಡ್ಕೊಳ್ಳಿ, ಇದರಲ್ಲಿ ಡೇಟ್ ನೋಡಿ, ಸಂಡೇ ಅಕ್ಟೋಬರ್ 19ನೇ ತಾರೀಕು. ಓಕೆನಾ. ಸೊ ಟಿಕೆಟ್ಸ್ ನೋಡಿ, ಅರ್ಧ ಗಂಟೆ ಇದೆ ಟ್ರೈನ್ ಹೊರಡೋಕ್ಕೆ. ಇನ್ನೂ 223 ಸೀಟ್ಸ್ ಅವೈಲೇಬಲ್ ಇದೆ ಕಣ್ರಿ. ಭಾನುವಾರದೊತ್ತು ಇನ್ನೂ 223 ಸೀಟ್ಸ್ ಅವೈಲೇಬಲ್ ಇದೆ ನೋಡಿರಿ. ಮತ್ತು ಥರ್ಡ್ AC-ನಲ್ಲಿ 167 ಸೀಟ್ಸು, ಥರ್ಡ್ AC ಎಕಾನಮಿನಲ್ಲಿ 64, ಸೆಕೆಂಡ್ AC 29, ಫಸ್ಟ್ AC 16 ಸೀಟ್ಸ್ ಇನ್ನೂ ಖಾಲಿ ಇದೆ ಕಣ್ರಿ. ಸೊ ಟ್ರೈನ್ ಅಂತೂ ಖಾಲಿ ಹೊಡಿತಿದೆ. ಯಾರಾದರೂ ಸಂಡೇ ಎಸ್ಪೆಷಲಿ ಈ ಟ್ರೈನು ಇಷ್ಟು ಖಾಲಿ ಇರೋದು ನೋಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸದ್ಯಕ್ಕೆ ಬೆಳಗಾವಿನ ಜನರಲ್ ಮೀಟಿಂಗ್ ಹಾಲಲ್ಲಿ ಇದ್ದೀನಿ. ನೀಟ್ ಆ್ಯಂಡ್ ಕ್ಲೀನಾಗಿದೆ, ವಾಶ್ರೂಮ್ ಸಹ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಆಲ್ಮೋಸ್ಟ್ ತುಂಬ ಜನ ನೋಡ್ರಿ ಟ್ರ್ಯಾಕ್ ಕ್ರಾಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಾರೆ. ಯಾಕಂದರೆ FOB ಇರೋದು ಇದು ಮೇನ್ ಎಂಟ್ರೆನ್ಸು. ಓಕೆನಾ. ಈ ಎಂಟ್ರೆನ್ಸಿಂದ ಎಕ್ಸಿಟ್ ಆಗಿದ ತಕ್ಷಣ ಆ ಟ್ರೈನ್ ಹೋಗ್ತಿದೆ ನೋಡಿ, ಅಲ್ಲಿಂದ ಇನ್ನೂ ಮುಂದೆ ಇದೆ FOB. ಅಷ್ಟು ದೂರ ಯಾರು ಹೋಗ್ತಾರೆ ಹೇಳಿ ನೀವೇ? ಅಟ್ಲೀಸ್ಟ್ ನೀವಾದರೂ ಹೋಗ್ತೀರಾ. ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬಂದು, ಅದಕ್ಕೆ ಎಲ್ಲರೂ ನೋಡಿ ಇಲ್ಲಿಂದನೇ ಹೀಗೆ ಟ್ರ್ಯಾಕ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾರೆ. ಸ್ಟೇಷನ್ ಒಳಗಡೆನೂ ಸಹ ಒಳ್ಳೆ ಆಕೃತಿಗಳನ್ನೆಲ್ಲ ಡಿಸೈನ್ ಮಾಡಿದ್ದಾರೆ ನೋಡಿ. ತಿಂಡಿ ತಿನಿಸುಗಳಂತೂ ಏನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಫುಡ್ ಆನ್ ಟ್ರ್ಯಾಕ್ ಇದೆ. ಜಸ್ಟ್ ಕೇಳ್ಕೊಂಬಂದೆ, 100 ರೂಪಾಯಿ ಒಂದು ಥಾಲಿ ಕೊಡ್ತಾರೆ ಕಣ್ರಿ. 100 ರೂಪಾಯಿನಲ್ಲಿ 2 ಚಪಾತಿ, ರೈಸು, 2 ರಕ ಸಾಂಬಾರುಗಳು, ಮತ್ತು ಒಂದು ಆಲೂಗಡ್ಡೆ ಪಲ್ಯ, ಉಪ್ಪಿನಕಾಯಿ ಎಲ್ಲ ಕೊಡ್ತಾರೆ ಕಣ್ರಿ. ಅದು ಬರೀ 100 ರೂಪಾಯಿಗೆ ಅಷ್ಟೇ. ಸೊ ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ಬೋದು ಕಣ್ರಿ ಅದನ್ನು. ಸೊ ಈ ಕ್ಲಿಪ್ ನೋಡಿದ್ರಲ್ಲ, 220 ಸೀಟ್ಸ್ ಏನೋ ಖಾಲಿ ಇದೆ ಕಣ್ರಿ ನಮ್ಮ ಟ್ರೈನಲ್ಲಿ. ಇನ್ನೂ ಟ್ರೈನ್ ಹೊರಡೋಕ್ಕೆ ಸರಿ ಸುಮಾರು 20 ನಿಮಿಷ ಬಾಕಿ ಇದೆ. 20 ನಿಮಿಷಕ್ಕೆ ಸಂಡೇ ದಿನ ಅದೂ ಬೆಂಗಳೂರಿಗೆ ಹೋಗೋಕ್ಕೆ ಲೆಜೆಂಡ್ರಿ ಗಾಡಿನಲ್ಲಿ 223 ಸೀಟ್ ಖಾಲಿ ಇದೆ ಅಂದರೆ ಯಪ್ಪ ನನಗೆ ನಂಬೋಕ್ಕಾಗ್ತಿಲ್ಲ ಕಣ್ರಿ. ಬೆಳಗ್ಗೆ ನಾನು ಬರ್ತಾ
ಬೆಂಗಳೂರಿಂದ ಬರ್ತಾ ಟಿಕೆಟ್ ಅಟೆಂಡ್ ಮಾಡಿದೆ. 8 ಗಂಟೆ 8:15 ಬೆಳಗ್ಗೆ ನಾನು ಅಟೆಂಡ್ ಮಾಡಿದ್ದು. 1:15 ನಿಮಗೆ ಚಾರ್ಟ್ ಆಯಿತು. RAC 56 ಏನೋ ತೊಗೊಂಡೆ ನಾನು. RAC 56 ಚಾರ್ಟ್ ಆಗೋ ಅಷ್ಟರಲ್ಲಿ ಕನ್ಫರ್ಮ್ ಸೀಟು, ಸೈಡ್ ಲೋಯರ್ ಸೀಟು ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಕೂಡ ಸೈಡ್ ಲೋಯರ್ ಹಾಕಿದ್ದೆ, ಏನೋ ಗೊತ್ತಿಲ್ಲ. ರೈಲ್ವೇಸ್ ಅವರು ನನ್ನ ಮೇಲೆ ಒಂದು ಸ್ವಲ್ಪ ಕರುಣೆ ತೋರಿಸಿ ಸೈಡ್ ಲೋಯರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಆರಾಮಾಗೆ ಅಲ್ಲಿ ಹೊಡಿತಿದೆ ಜನರಲ್ಲು. ನಾರ್ಮಲ್ ಟೈಮ್ಸಲ್ಲಿ ಕಂಪೇರ್ ಮಾಡಿದ್ರೆ 100ರಷ್ಟು ಪರವಾಗಿಲ್ಲ ಕಂಡ್ರೆ. ಸ್ಟಾರ್ಟಿಂಗಲ್ಲಿ 2 ಜನರಲ್ ಕಂಪಾರ್ಟ್ಮೆಂಟು ಮತ್ತು ಎಂಡಿಂಗಲ್ಲಿ ನಿಮಗೆ 2 ಜನರಲ್ ಕಂಪಾರ್ಟ್ಮೆಂಟ್, ಟೋಟಲಾಗೆ 4 ಜನರಲ್ ಕಂಪಾರ್ಟ್ಮೆಂಟ್ ನಿಮಗೆ ಈ ಟ್ರೈನಲ್ಲಿ ಸಿಗುತ್ತೆ. ಸೊ ನೋಡ್ಕೊಳ್ಳಿ, ಕೃಷ್ಣರಾಜಪುರಂನ ಬಿಡಿ ಐರಾವತ ಇವತ್ತು ನಮ್ಮನ್ನು ಲೀಡ್ ಮಾಡ್ತಾ ಇರೋದು. ಲೋಕೋ ನಂಬರ್ 37386 ಸೀರೀಸ್ ಆದಂತಹ ವ್ಯಾಪ್ 7 ಲೋಕೋಮೋಟಿವ್ ನಮ್ಮನ್ನು ಇವತ್ತು ಲೀಡ್ ಮಾಡ್ತಿರೋದು. ಎಂಡ್ ಟು ಎಂಡ್ ಸೇಮ್ ಲೋಕೋಮೋಟಿವ್ ಇರುತ್ತೆ. ಬೆಳಗಾವಿಯಿಂದ ಯಾವ ಲೋಕೋಮೋಟಿವ್ ಹೊರಡುತ್ತೋ ಅದೇ ಲೋಕೋಮೋಟಿವು ಬೆಂಗಳೂರು ತನಕ ಇರುತ್ತೆ. ಲೋಕೋ ರಿವರ್ಸಲು ಅಥವಾ ಲೋಕೋ ಚೇಂಜು ಅಥವಾ ಟ್ರ್ಯಾಕ್ಷನ್ ಚೇಂಜು, ಅಂದರೆ ಡೀಸೆಲಿಂದ ಎಲೆಕ್ಟ್ರಿಕ್ ಅಥವಾ ಎಲೆಕ್ಟ್ರಿಕ್ಕಿಂದ ಡೀಸೆಲು ಯಾವುದೇ ಚೇಂಜಸ್ ಇರೋದಿಲ್ಲ. ಟ್ರೈನ್ ಬೋರ್ಡ್ ಸಹ ನೋಡ್ಕೊಂಬಿಡಿ, ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇದರಲ್ಲಿ ಸೂಪರ್ ಫಾಸ್ಟ್ ಅಂತ ಮಿಸ್ ಆಗಿದೆ, ಬಟ್ ಇವನ್ ರನ್ನಲ್ಲಂತೂ ಸೂಪರ್ ಫಾಸ್ಟ್ ಅನ್ನೋದು ಮಿಸ್ ಆಗಿಲ್ಲ ಕಣ್ರಿ. ಏನು ನೋಡ್ಕೊಂಡು ಹೋಗ್ತಾನೆ ಗೊತ್ತಾ, ತೋರಿಸ್ತೀನಿ. ಸೊ ನೋಡಿ, ಇದೇ ನನ್ನ ಕೋಚು. 44 ಸೀಟ್ ಏನೋ ಖಾಲಿ ಇತ್ತು ಕಣ್ರಿ ನಮ್ಮ ಕೋಚಲ್ಲಿ. ಇನ್ನು ಎಷ್ಟು ಕೋಚ್ ಕೊಟ್ಟಿದ್ದಾರೆ. ನೈಸ್. 2024ರಲ್ಲಿ ಮಾಡಿರೋಂತಹ LHP ನಾನ್ AC ಸ್ಲೀಪರ್ ಕಂಪಾರ್ಟ್ಮೆಂಟ್ ಕೋಚ್ ಇದು. ಎಕ್ಸಾಕ್ಟ್ 9:15 ಹೊರಟಿದ್ದೀವಿ ನೋಡಿ ಬೆಳಗಾವಿಯಿಂದ. ಪಂಕ್ಚುಯಾಲಿಟಿ ಡಿಪಾರ್ಚರ್ ವೈಸ್ ಸ್ಟಾರ್ಟಿಂಗಲ್ಲೇ 10 on 10 ಕಂಡ್ರೆ ನಮ್ಮವ್ರಿಗೆ. ರೋಚಕ ಜರ್ನಿ ಶುರುವಾಗಿದೆ ಕಣ್ರಿ. ಟೋಟಲಾಗಿ 611 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ನಾವು ಬೆಳಗಾವಿಯಿಂದ KSR ಬೆಂಗಳೂರವರೆಗೂ. ಸ್ಟಾಪೇಜಸ್ಸು ರೂಟು 2 ಒಟ್ಟಿಗೆ ಹೇಳ್ಬಿಡ್ತೀನಿ, ಯಾಕಂದರೆ ತುಂಬ ಸ್ಟಾಪ್ಸು ನಿಲ್ಸಲ್ಲ ಇವನು, ಆರಾಮಾಗಿ ಹೇಳ್ಬಿಡ್ಬೋದಿದ್ದೀರ, ಸರಿನಾ? ಸೊ ಪ್ರತಿದಿನ 9:15 ಹೊರಡುತ್ತಾನೆ. ಹೊರಟಿದ ತಕ್ಷಣ ನೆಕ್ಸ್ಟ್ ಸ್ಟಾಪು ಸೆಂಟ್ರಲ್ ಎಲ್ಲೂ ಇಲ್ಲ. ನೆಕ್ಸ್ಟ್ ಸ್ಟಾಪ್ ಇರೋದೇ ಧಾರವಾಡ ಆಗಿದ ತಕ್ಷಣ ಹುಬ್ಬಳ್ಳಿಯಿಂದ ಮತ್ತೆ ನಾನ್ ಸ್ಟಾಪ್ ರನ್ನು ದಾವಣಗೆರೆ ಆಗಿದ ತಕ್ಷಣ ಮತ್ತೆ ನಾನ್ ಸ್ಟಾಪ್ ರನ್ನು ಅರಸೀಕೆರೆ ಆದಮೇಲೆ ರಿಪೀಟ್ ಮಾಡಿ ನೀವು ತುಮಕೂರು ಆಗಿದ ತಕ್ಷಣ ಯಶವಂತಪುರ ಆಗಿದ ತಕ್ಷಣ KSR ಬೆಂಗಳೂರು. 9:15 ಹೊರಟ್ರೆ ಸರಿ ಸುಮಾರು 7:20 ಮುಂದಿನ ದಿನ ಬೆಳಗ್ಗೆ 7:20 ಅಷ್ಟೊತ್ತಿಗೆ ನೀವು ಮೆಜೆಸ್ಟಿಕ್ ರೀಚ್ ಆಗ್ತೀರಾ. 10 ಗಂಟೆ 15 ನಿಮಿಷ ಈ ಟ್ರೈನ್ಗೆ ಟೈಮ್ ಕೊಟ್ಟಿದ್ದಾರೆ ಬೆಳಗಾವಿಯಿಂದ KSR ಬೆಂಗಳೂರಿಗೂ ಟ್ರಾವೆಲ್ ಮಾಡೋಕ್ಕೆ. ಗ್ರೀನ್ ಸಿಗ್ನಲ್ ಕೊಡೋದು ಒಂದೇ ಬಾಕಿ ಕಟ್ರೆ ಅಷ್ಟೇ. ಗ್ರೀನ್ ಸಿಗ್ನಲ್ ಕೊಟ್ಟರೆ ಸ್ಟಾರ್ಟ್. ಮೈಸೂರು ಬೆಳಗಾವಿ ವಿಶ್ವಮಾನವ ಎಕ್ಸ್ಪ್ರೆಸ್. ಹೊರಟು ಆಲ್ಮೋಸ್ಟ್ 10 ನಿಮಿಷ ಆಗ್ತಾ ಬರ್ತಿದೆ. ಕ್ರೂ ಇಸ್ ಆನ್ ರ್ಯಾಂಪೇಜ್. ಜಸ್ಟ್ ಊಟ ಆಯಿತು. ಬೆಳಗಾವಿಂದನೇ ತೊಗೊಂಡಿದ್ದು ನಾನು ವೆಜ್ ಪಲಾವ್ ತೊಗೊಂಡಿದ್ದೆ. 70 rupees ಆಯಿತು. ಓಕೆ, ನಾನು ಆ್ಯಾವ್ರೇಜ್ ಸೈಡ್ ಅಂತಲೇ ಹೇಳ್ತೀನಿ. ಹುಬ್ಳಿ ವಾಸ್ ಬೆಟರ್ ಅಂತ ಕನ್ಸಿಡರ್ ಮಾಡ್ಕೋಬೋದಾಗಿತ್ತು, ಬಟ್ 11:45 ಅಷ್ಟೊತ್ತಿಗೆ ಹೋಗ್ತಾನೆ ಹುಬ್ಳಿಗೆ. ಸೊ ಅದಕ್ಕೆ ಯೋಚನೆ ಮಾಡ್ತಿದ್ದೆ ತೊಗೋಬೇಕಾ ಬೇಡವಾ ಅಂದ್ಬಿಟ್ಟು. ಅದಕ್ಕೆ ಸರಿ ಬಿಡು ಬೆಳಗಾವಿಗೆ ಒಂದು ಟ್ರೈ ಕೊಡೋಣ ಅಂದ್ಬಿಟ್ಟು ಬೆಳಗಾವಿ ಟ್ರೈ ಮಾಡಿದೆ. ಓಕೆ, ಅವಶ್ಯಕತೆ ಇದ್ದರೆ ನೀವು
ಸ್ಟೇಷನಲ್ಲಿ ತೊಗೊಳ್ಳಿ, ಇಲ್ಲಾಂದರೆ ಹೊರಗಡೆ ರೆಸ್ಟೋರೆಂಟಿಂದಲೇ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸದ್ಯಕ್ಕೆ ರೆಸ್ಟಿಂಗ್ ಮೋಡು, ಯಾಕಂದರೆ ಧಾರವಾಡವರೆಗೂ ಮಧ್ಯದಲ್ಲಿ ಘಾಟ್ ಸೆಕ್ಷನ್ ಬರುತ್ತೆ. ಸೊ ಮ್ಯಾಕ್ಸ್ ಅಂದ್ರೂ 80 ತನಕ ಹೋಗ್ತಾನೆ ಅಷ್ಟೇ, ಅದ್ರ ಮೇಲೆ ಏನು ಹೋಗೋಲ್ಲ. ಪ್ಲಸ್ RPF ಅವರೆಲ್ಲ ಓಡಾಡ್ತಾನೆ ಇದ್ದಾರೆ, ಅದಕ್ಕೆ ರಿಸ್ಕ್ ಬೇಡ ಗುರು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಷ್ಟು ಗಂಟೆ 10:15 10:15 ಏನೋ ಧಾರವಾಡ ಬರುತ್ತೆ. ಸೊ ಧಾರವಾಡಿಂದ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಇವಾಗ ಪ್ಲ್ಯಾನ್ ಹಾಕಿದ್ದೀನಿ. ಸರಿ ಬನ್ನಿ ಸಿಗೋಣ ಧಾರವಾಡ ಅರೈವಲಲ್ಲಿ. ಸರಿ, ಸುಮಾರು 121 ಕಿಲೋಮೀಟರ್ ಬೆಳಗಾವಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಧಾರವಾಡಕ್ಕೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 11:03 ಬರುತ್ತೆ ರಾತ್ರಿ, ಮತ್ತು 11:05 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹೊರಟು ಈ ಗಾಡಿಗೆ ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 15 ನಿಮಿಷ ಲೇಟಾಗಿ ಧಾರವಾಡಗೆ ಎಂಟ್ರಾಗಿದ್ದೀವಿ. ಅವಳಿ ಜವಳಿ ನಗರಗಳಲ್ಲಿ ಒಂದು ಜಾಗಕ್ಕೆ ಇವಾಗ ಎಂಟ್ರಾಗಿದ್ದೀವಿ. ನೆಕ್ಸ್ಟು ಇನ್ನೊಂದು ನಗರಕ್ಕೆ ಎಂಟ್ರ್ ಆಗ್ತೀವಿ. ಸೊ ಇಲ್ಲಿಂದ ಹುಬ್ಬಳ್ಳಿ ಸರಿ ಸುಮಾರು 20-25 ಕಿಲೋಮೀಟರ್ ಒಳಗಡೆ ಬೀಳುತ್ತೆ. ಅಲ್ಲೂ ಸಹ ನಾನ್ ಸ್ಟಾಪ್ ರನ್ ಇದೆ. ಧಾರವಾಡದಿಂದ ಹೊರಟಿದ ತಕ್ಷಣ ನೆಕ್ಸ್ಟ್ ಸೀದಾ ಹಾಲ್ಟ್ ಇರೋದೆ ಹುಬ್ಬಳ್ಳಿನಲ್ಲಿ. ಅಲೈನ್ಮೆಂಟ್ ನೋಡಿ ಏನು ಸಖತ್ತಾಗಿ ಮಾಡಿದಾರಂತ. S1 ಅಲ್ಲಿ, S1 ಇಲ್ಲಿ. ಪ್ಲ್ಯಾಟ್ಫಾರ್ಮ್ 2 ಬಂದಿದ್ದೀವಿ ನಾವು ಧಾರವಾಡ. ಉನ್ಕಲ್.
ಗುಂಬಜ್ ಸಹ ಇವತ್ತು ಖಾಲಿ ಇದೆ ನೋಡ್ರಿ. ಬಟ್ ಸ್ಲೀಪರ್ ಖಾಲಿ ಇರಲಿಲ್ಲ, ನಾನು ಚೆಕ್ ಮಾಡಿದಾಗ. ಜನರಲ್ ಅಂತೂ ಖಾಲಿ ಇತ್ತು. ಟೋಟಲ್ಗೆ 142 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಬೆಳಗಾವಿಯಿಂದ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ಗೆ ಎಂಟರ್ ಆಗಿದ್ದೀವಿ. ಇಲ್ಲಿಗೆ ಪ್ರತಿದಿನ 11:35ಕ್ಕೆ ಬರುತ್ತೆ ರಾತ್ರಿ, ಮತ್ತು 11:45ಕ್ಕೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹೊರಟು ಈ ಗಾಡಿಗೆ ಇಲ್ಲಿ ಕೊಟ್ಟಿದ್ದಾರೆ. 11:35 ಅರೈವಲ್ ಪ್ರಕಾರ ಅಂತ ತೊಗೋಬೇಕಂತೆ. ಸರಿ, ಸುಮಾರು 5 ನಿಮಿಷ ಲೇಟಾಗೆ ನಾವು ಹುಬ್ಬಳ್ಳಿಗೆ ಎಂಟ್ರ್ ಆಗಿದ್ದೀವಿ. 10 ನಿಮಿಷ ಹಾಲ್ಟ್ ಇದೆ, ನೋಡಬೇಕು 11:45ಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೋ ಅಥವಾ ಸ್ವಲ್ಪ ಲೇಟ್ ಮಾಡಿಬಿಟ್ಟು 10 ನಿಮಿಷ ಕ್ಲಿಯರ್ ಆದಮೇಲೆ ಕ್ಲಿಯರ್ ಮಾಡ್ತಾರೋ ಅಂತ ನೋಡಬೇಕು. ತಿಂಡಿ ತಿನಿಸುಗಳು ಏನೂ ಅವೈಲೇಬಲ್ ಇಲ್ಲ ಗೈಸ್, ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ನೀವೇನಾದರೂ ಹುಬ್ಳಿಂದ ಹತ್ತೋರಂತೂ ತಿನ್ಕೊಂಡು ಹೊರಟಿರ್ತಾರೆ, ಅದೇನು ಪ್ರಾಬ್ಲಮ್ ಇರಲ್ಲ. ಕೇಸ್ ಬೆಳಗಾವಿನಲ್ಲಿ ನೀವು ಮಿಸ್ ಮಾಡಿಕೊಂಡ್ರೆ ಟ್ರೈನ್ ಒಳಗಡೆ ಒಂದು 2-3 ಜನ ವೆಂಡರ್ಸ್ ಬಂದರು ಅಷ್ಟೇ, ಪಲಾವ್ ಮಾರೋರು ಮತ್ತು ಇಡ್ಲಿ ವಡೆ ಮಾರೋರು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಸಹ ಅವೈಲೇಬಲ್ ಇಲ್ಲ. ವಾಟ್ರ್ ಬಾಟ್ಲು ಸಹ ಅವೈಲೇಬಲ್ ಇರಲಿಲ್ಲ. ಟೀ ಕಾಫಿ ಅವೈಲೇಬಲ್ ಇತ್ತು ಒಂದು ಸ್ವಲ್ಪ ಹೊತ್ತಷ್ಟೇ ಸ್ಟಾರ್ಟಿಂಗಲ್ಲಿ, ಅದು ಬಿಟ್ಟರೆ ಏನು ಅವೈಲೇಬಲ್ ಇಲ್ಲ ಅಂತ. ಸೊ ನಾನ್ ಟೆಕ್ನಿಕಲಿ ಬಟ್ ಸ್ಟಿಲ್ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ನ ನಾವು ಇಲ್ಲಿ ಓವರ್ಟೇಕ್ ಮಾಡ್ತೀವಿ. ಸೊ ಗೋಲ್ ಗುಂಬಜ್ ನಾವು ಹೊರಟ ಮೇಲೆ ನಮ್ಮ ಹಿಂದಿನಿಂದ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬರುತ್ತೆ. ಗೋಲ್ ಗುಂಬಸ್ನ ಜನರಲ್ ನೋಡಿ ಹೆಂಗೆ ಎಷ್ಟು ಖಾಲಿ ಇದೆ ಅಂತ. ಈ ಥರ ಟ್ರಾವೆಲ್ ಮಾಡಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂದ್ರೆ, ಅದು ಇಂಥ ಗೋಲ್ ಗುಂಬಸ್ ಗಾಡಿಗಳಲ್ಲ ಅಂದರೆ ಯಪ್ಪ, ಆರಾಮಾಗಿ ಸೀಟ್ ಒಬ್ಬರು ಅಂತ ಆರಾಮಾಗಿ ಮಲ್ಕೊಂಡಿದ್ದಾರೆ. ಬೇರೆ ಟೈಮಲ್ಲಿ ಅಂದರೆ ಮಲಗಿರೋರನ್ನ ಎಬ್ಬಿಸ್ಬಿಟ್ಟು ಕೂತ್ಕೊತಾರೆ, ಆ ರೇಂಜಲ್ಲಿ ರಶ್ ಇರುತ್ತೆ. ಕೃಷ್ಣಾಜಪುರಂನ ಬಿಳಿ ಐರಾವತ 37805 ಲೀಡ್ ಮಾಡ್ತಿದೆ ಗೋಲ್ ಗುಂಬಸ್ನ. ಹೊರಟಿದ್ವಿ ಹುಬ್ಳಿಯಿಂದ. ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಕಂಡ್ರಿ ದಾವಣಗೆರೆವರೆಗೂ. ಹಾವೇರಿ ಸ್ಟಾಪ್ ಇಲ್ಲ, ರಾಣಿಬೆನ್ನೂರು ಸ್ಟಾಪ್ ಇಲ್ಲ, ಹರಿಹರ ಸ್ಟಾಪ್ ಇಲ್ಲ. 3 ಸ್ಟೇಷನ್, ಇಂಪಾರ್ಟೆಂಟ್ ಸ್ಟೇಷನ್ಗಳನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಸೀದಾ ಹಾಲ್ಟ್ ಇರೋದೆ ದಾವಣಗೆರೆನಲ್ಲಿ.
ಶುಭೋದಯ ಕಣ್ರಿ. ಟೋಟಲಾಗಿ 542 ಸರಿಸುಮಾರು ಕಿಲೋಮೀಟರ್ಸ್ನ ಬೆಳಗಾವಿಯಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ತುಮಕೂರಿಗೆ ರೀಚ್ ಆಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 5:58ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 5:00ವರೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸಹ 2 ನಿಮಿಷ ಬಿಫೋರ್ ಟೈಮು ಎಂಟ್ರಾಗಿದ್ದೀವಿ. ಸೊ ಟೋಟಲಾಗಿ 4 ನಿಮಿಷ ಹಾಲ್ಟು ಇವತ್ತಿಗೆ ಈ ಟ್ರೈನ್ಗೆ ಇಲ್ಲಿ ಕೊಟ್ಟಿದ್ದಾರೆ. ರನ್ ವೈಸ್ ಒಂದು ಫೆಂಟ್ಯಾಸ್ಟಿಕ್ಕಾಗಿ ಬಂದ ಕಣ್ರಿ. ಎಲ್ಲೂ ಏನು ಡಿಟೆನ್ಷನ್ನು ಇಲ್ಲಿ ಏನೂ ಮಾಡಿಲ್ಲ. ಬಟ್ ದಾವಣಗೆರೆನಲ್ಲಂತೂ 2:12ಕ್ಕೇನೋ ಬರಬೇಕಾಗಿರೋ ಟ್ರೈನನ್ನು 1:25ಕ್ಕೆಲ್ಲ ಬಂದುಬಿಟ್ಟಿದ್ದಾನೆ. ಸೊ ಯೋಚನೆ ಮಾಡಿ, ಆಲ್ಮೋಸ್ಟ್ ಸರಿಸುಮಾರು 50 ನಿಮಿಷ ಬಿಫೋರ್ ಟೈಮ್ ಬಂದಿದ್ದಾನೆ ಅಂದರೆ ಎಷ್ಟು. ಓಕೆ, ಐ ಅಂಡರ್ಸ್ಟ್ಯಾಂಡ್ ಸ್ಲ್ಯಾಕ್ ಇದೆ ಅಂತ. ಆ ಸ್ಲ್ಯಾಗನ್ನು ಬೆಂಗಳೂರು ತನಕ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ 6 o'clock ಕೋಟ ಅಂತೂ ಫುಲ್ ಜಾಮ್ ಇರುತ್ತೆ ಆ ಸ್ಟೇಷನಲ್ಲಿ. ಜಂಕ್ಷನ್ ಡಿಪಾರ್ಚರ್ ಇದೆ, ಮತ್ತು ಬ್ಯಾಕ್ ಟು ಬ್ಯಾಕ್ ಆ ಥರ ಟ್ರೈನ್ಸ್ಗಳೆಲ್ಲ ಅಲ್ಲಿದೆ. ಸೊ ಐ ಅಂಡರ್ಸ್ಟ್ಯಾಂಡ್. ಅದ್ರ ಬದಲಾಗೆ ಒಂದು ರಿಕ್ವೆಸ್ಟ್ ಅಷ್ಟೇ, ಬೆಳಗಾವಿಯಿಂದ ಇಫ್ ಪಾಸಿಬಲ್ ಸ್ವಲ್ಪ ಲೇಟ್ ಮಾಡಿಬಿಟ್ಟು ಟ್ರೈನನ್ನು ಡಿಪಾರ್ಟ್ ಮಾಡಿ, ಸೊ ದ್ಯಾಟ್ ಫುಲ್ ಥ್ರೂ ಔಟ್ ದಿ ರನ್ ಏನಂತಾನೆ ಮೇಂಟೈನ್ ಮಾಡ್ಕೊಂಬರ್ತಾನೆ ಗೊತ್ತಾ, ಫುಲ್ ಥ್ರೂ ಔಟ್ ದ ರನ್ ಆ ಸ್ಪೀಡ್ ಮೇಂಟೈನ್ ಮಾಡ್ಕೊಂಬರ್ತಾನೆ ಗೊತ್ತಾ, ಅದು ಹಂಗೆ ಕಾನ್ಸ್ಟೆಂಟಾಗಿರುತ್ತೆ ಅಂತ. ಅಷ್ಟು ಸ್ಲ್ಯಾಕ್ ಇದ್ದರೂ ಸಹ ಎಲ್ಲ ಟ್ರೈನ್ಗಿಂತ ಫಾಸ್ಟೆಸ್ಟ್ ಕಂಡ್ರೆ ಇದು. 10 ಗಂಟೆ 15 ನಿಮಿಷದೊಳಗಡೆ ಬೆಳಗಾವಿಯಿಂದ ಬೆಂಗಳೂರವರೆಗೂ ಬರ್ತಾನೆ. ಬೆಂಗಳೂರು ಹುಬ್ಬಳ್ಳಿ ಜನಶತಾಬ್ದಿ ಎಕ್ಸ್ಪ್ರೆಸ್.
606 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಯಶವಂತಪುರಕ್ಕೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 6:58 ಬರುತ್ತೆ ಬೆಳಗ್ಗೆ, ಮತ್ತು 7 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಯಶವಂತಪುರದಲ್ಲಿ ಬೆಳಗಾವಿ ಎಕ್ಸ್ಪ್ರೆಸ್ಗೆ ಕೊಟ್ಟಿದ್ದಾರೆ. ಸೊ ನಾವು ಸರಿಸುಮಾರು 10 ನಿಮಿಷ ಲೇಟಾಗೇನೋ ಬಂದಿದ್ದೀವಿ ಅನಿಸುತ್ತೆ. 16 ನಿಮಿಷ ಲೇಟಾಗೆ ನಾವು ಯಶವಂತಪುರಕ್ಕೆ ಎಂಟ್ರಾಗಿದ್ದೀವಿ. ಇದಾಗಿದ ತಕ್ಷಣ ಸೀದಾ ನಮ್ಮ ನೆಕ್ಸ್ಟ್ ಹಾಲ್ಟ್ ಇರೋದೆ KSR ಬೆಂಗಳೂರು. ಸೊ ನೋಡಬೇಕು ಹೆಂಗೆ ಕ್ಲಿಯರೆನ್ಸ್ ತೊಗೊತಾರೆ ಅಂತ. ಪಂಚಗಂಗಾ ನಮ್ಮನ್ನು ಆವಾಗಲೇ ಓವರ್ಟೇಕ್ ಮಾಡಿದ್ದು ಚಿಕ್ಕಬಾನವರ ಹತ್ರ ನೋಡೋದಲ್ಲ, ಒಂದು ಡೀಸೆಲ್ ಇಂಜಿನ್ ಎಂಟ್ರಾಗ್ತಾಯಿದ್ದು ಅದು ಬಂದು ಪಂಚಗಂಗಾ ಎಕ್ಸ್ಪ್ರೆಸ್ ಪ್ರತಿದಿನ ಆಗುವಂಥ ಸೀನು. ಸೊ ಅದಕ್ಕೆ ನಾವು ಆಲ್ಮೋಸ್ಟ್ 15 ನಿಮಿಷ ಲೇಟಾಗಿ ಯಶವಂತಪುರಕ್ಕೆ ಎಂಟ್ರಾಗಿದ್ದೀವಿ. ಇಲ್ಲಾಂದರೆ ಬಿಫೋರ್ ಟೈಮೇ ನಾವು ಆರಾಮಾಗಿ ಎಂಟ್ರಾಗ್ತಿದ್ವಿ. ನೋಡೋಣ, 7:15ಗೆ ಅರೈವಲ್ ಕೊಟ್ಟಿದ್ದಾರೆ ಮೆಜೆಸ್ಟಿಕಲ್ಲಿ. ಆರಾಮಾಗಿ ಹೋಗ್ತಾನೆ ಅನಿಸುತ್ತೆ. ಬಚ್ಚಿ ನೋಡೋಣ ಏನಾಗುತ್ತೆ ಅಂತ. ಸುಮಾರು 611 ಕಿಲೋಮೀಟರ್ ಬೆಳಗಾವಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಗಂತವ್ಯ ಆದಂತಹ KSR ಬೆಂಗಳೂರು ರೀಚ್ ಆಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 7:15ಗೆ ರೀಚ್ ಆಗುತ್ತೆ. ನಾವು 7:34ಗೆ ರೀಚ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ 4 ನಿಮಿಷ ಲೇಟಾಗೆ ನಾವು ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ. ಸೊ ಕ್ಲೀನ್ಲೆಸ್ ವೈಸ್ ಎಲ್ಲ ಸಖತ್ತಾಗೈತೆ, ಟಾಪ್ ನಾಚ್ ಇತ್ತು. ಸ್ಲೀಪರ್ ಅಂದ್ಬಿಟ್ಟು ಬೇಕಾಬಿಟ್ಟಿ ಥರ ಎಲ್ಲ ಏನಿರಲಿಲ್ಲ, ಅದು ಸಹ ನೀಟಾಗಿ ಮೇಂಟೈನ್ ಮಾಡಿದರು. AC ಆಲ್ವೇಸ್ ಸ್ಲೀಪರಿಗೆ ಎಷ್ಟು ನೀಟಾಗಿದೆ ಅಂದರೆ AC ಅಂತೂ ಟಾಪ್ ನಾಚಲ್ಲಿ ಇರುತ್ತೆ. ಸೊ ಅದರದ್ದೇನು ಪ್ರಾಬ್ಲಮ್ಸ್ ಇಲ್ಲ. ಪಂಕ್ಚುಯಾಲಿಟಿ ಆಲ್ರೆಡಿ ಸರ್ ಅವ್ರ ಅಗ್ರೆಸಿವ್. ಇವನಿಗೇನಾದರೂ ಸ್ವಲ್ಪ ಸ್ಲ್ಯಾಕ್ನೆಲ್ಲ ತೆಗೆದುಬಿಟ್ಟು ಒಂದು ರನ್ನೇ ನಡ್ಕೊಟ್ರೆ ಹೇಳ್ತಾಯಿದ್ದೀನಿ ಕಣ್ರಿ, ವಂದೇ ಭಾರತಕ್ಕೆ ಪೈಪೋಟಿ ಅಲ್ಲ, ವಂದೇ ಭಾರತಕ್ಕೆ ಸರಿ ಸಮಾನಾಗಿ ನಿಂತ್ಕೊತಾನೆ. ಇವನು ಗ್ಯಾರಂಟಿ ಹೇಳ್ತಾಯಿದ್ದೀನಿ. ಅಷ್ಟು ಸ್ಲ್ಯಾಕ್ ಇಟ್ಕೊಂಡೇ ಇವನು 10 ಅವರ್ 15 ನಿಮಿಷ ತೊಗೊತಿದ್ದಾನಂದರೆ ಮಿನಿಮಮ್ ಅಂದರೂ ಆಲ್ಮೋಸ್ಟ್ 3/4 ಗಂಟೆ ತೆಗೆದುಬಿಡ್ಬೋದು ಸ್ಲ್ಯಾಕಲ್ಲಿ. ಸೊ ಆವಾಗ ನೋಡಿ ಹೆಂಗೆ ಹೋಗ್ತಾನೆ ಅಂತ. ಫ್ಯಾಂಟಾಸ್ಟಿಕ್ ರನ್ ಕಂಡ್ರಿ. ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿದಿನ ರನ್ ಆಗುವಂಥ ಗಾಡಿ ಇದು. ಬೆಳಗಾವಿಯಿಂದ 9:15 ಹೊರಡುತ್ತೆ, ಮತ್ತು ಬೆಂಗಳೂರು 7:15 ನೆಕ್ಸ್ಟ್ ಡೇ ಮಾರ್ನಿಂಗ್ ರೀಚ್ ಆಗೋಗುತ್ತೆ. ಅದೇ ಬೆಂಗಳೂರಿಂದ 20653 ಅಂದರೆ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆಗಿ 9 ಗಂಟೆಗೆ ಹೊರಟು ಮತ್ತು ಸರಿಸುಮಾರು 6:15 ಅಥವಾ 7 ಗಂಟೆ ಅಷ್ಟೊತ್ತಿಗೆ ನೀವು ಬೆಳಗಾವಿ ರೀಚ್ ಆಗ್ತೀರಾ. ಸೊ ಓವರಾಲಾಗೆ ಸಖತ್ತಾಗಿರುತ್ತೆ ಜರ್ನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಆಪ್ಷನ್ಸ್ ಇತ್ತು ಅಂದರೆ ಬೇರೆ ಟ್ರೈನ್ ವರ್ಸಸ್ ಈ ಟ್ರೈನು ಅಂತ ಏನಾದ್ರು ಇತ್ತು ಅಂದರೆ ಕಣ್ಣು ಮುಚ್ಕೊಂಡು ಈ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಸಖತ್ತಾಗಿ ಹೋಗ್ತಾನೆ ಕಂಡ್ರಿ. ತುಮಕೂರು, ಅರಸೀಕೆರೆ, ದಾವಣಗೆರೆ, ಹುಬ್ಬಳ್ಳಿ, ಅದಾಗಿದ ತಕ್ಷಣ ನೆಕ್ಸ್ಟ್ ಬೆಳಗಾವಿನೇ ನಾನ್ ಸ್ಟಾಪ್ ವಂದೇ ಭಾರತ್ ರೇಂಜಲ್ಲೇ ಹೋಗ್ತಾನೆ ಕಂಡ್ರಿ ಇವನು. ಇನ್ನು ಕಾಸ್ಟಿಂಗ್ ಬಗ್ಗೆ ಮಾತಾಡಬೇಕಂದ್ರೆ, ಸೊ ಕಾಸ್ಟಿಂಗ್ ನೋಡ್ಕೊಂಬಿಡಿ. ಬೆಳಗಾವಿಯಿಂದ KSR ಬೆಂಗಳೂರವರೆಗೂ 385 ರೂಪಾಯಿ ಆಗುತ್ತೆ ಸ್ಲೀಪರು. ಥರ್ಡ್ AC ಎಕಾನಮಿ ಇಲ್ಲ ಇದರಲ್ಲಿ. ಥರ್ಡ್ AC ಆದರೆ 1010 ರೂಪಾಯಿ ಆಗುತ್ತೆ. ಸೆಕೆಂಡ್ AC ಆದರೆ 1415 ರೂಪಾಯಿ ಆಗುತ್ತೆ. ಅದೇ ಫಸ್ಟ್ AC ಆದರೆ 2350 ರೂಪಾಯಿ ಆಗುತ್ತೆ ನಿಮಗೆ ಬೆಳಗಾವಿಯಿಂದ KSR ಬೆಂಗಳೂರವರೆಗೂ. ಇದಾಗಿತ್ತು ನನ್ನ ರಿವ್ಯೂ ಬೆಳಗಾವಿಯಿಂದ KSR ಬೆಂಗಳೂರವರೆಗೂ ಎಂಡ್ ಟು ಎಂಡ್ ಒಂದು ಕಿಂಗ್ ಗಾಡಿನಲ್ಲಿ ಜರ್ನಿ ಆಗಿತ್ತು. ಈಸಿಯಾಗಿ ರೇಟಿಂಗ್ ಬಗ್ಗೆ ಹೇಳಬೇಕಂದ್ರೆ 10/10 ಅಂತ ಕೊಡ್ತೀನಿ. ಪಂಕ್ಚುಯಾಲಿಟಿ ವೈಸು 10/10 ಅಂತ ಕೊಡ್ತೀನಿ. ದಾವಣಗೆರೆ ಎಲ್ಲ ಏನು ರೀ, ಅವನು 35-40 ನಿಮಿಷ ಬಿಫೋರ್ ಟೈಮ್ ಬರ್ತಾನೆ. ತುಮಕೂರು 3-4 ನಿಮಿಷ ಬಿಫೋರ್ ಟೈಮು. ಅರಸೀಕೆರೆ 1 ನಿಮಿಷ ಬಿಫೋರ್ ಟೈಮು. ಸೊ ಎಲ್ಲ ಕಡೆ ಬಿಫೋರ್ ಟೈಮೇ ಬರ್ತಾನೆ. ಸೊ ಫಿಂಟ್ಯಾಸ್ಟಿಕ್ ರನ್ ಅಂತೂ ಇದ್ದೇ ಇರುತ್ತೆ. ನೀವು ಕಟ್ಟೇನಾರು ಇತ್ತು ಅಂದರೆ ಈ ಟ್ರೈನ್ ಚೂಸ್ ಮಾಡ್ಕೋಬೋದು. ಪಂಕ್ಚುಯಾಲಿಟಿ ಅಂದರೆ ಈ ಟ್ರೈನ್ ಅಂದರೆ ಪಂಕ್ಚುಯಾಲಿಟಿ. ಸೊ ಕ್ಲೀನ್ಲೆಸ್ ಎಲ್ಲ ಸಖತ್ತಾಗಿತ್ತು. ವಾಶ್ರೂಮ್ಸ್ ಎಲ್ಲ 10/10 ಇತ್ತು. ಓವರ್ ಆಲ್ ಜರ್ನಿ ಎಕ್ಸ್ಪೀರಿಯನ್ಸ್ಗೆ 10/10 ಅಂತ ಕೊಡ್ತೀನಿ. ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ಬೆಳಗಾವಿ ಲಾಸ್ಟ್ ಆಪ್ಷನ್. ಬೆಳಗಾವಿಯಿಂದ ಹತ್ಕೊಳ್ಳೋರಿಗೆ. ಮತ್ತು ಹುಬ್ಳಿನಲ್ಲಿ ಸಹ ಒಂದು 2-3 ಜನ ವೆಂಡರ್ಸ್ ಇದ್ದರು. ಬಟ್ ನಾನು ರೆಕಮೆಂಡ್ ಮಾಡಲ್ಲ. 11:15 ಟೈಮಲ್ಲಿ ನೀವು ಹುಬ್ಳಿಯಿಂದ ತೊಗೊಂಡು ಅಲ್ಲಿ ತಿನ್ನಿ ಅಂತ ರೆಕಮೆಂಡ್ ಮಾಡಲ್ಲ. ಬಟ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಕ್ವಾಲಿಟಿ ಸಹ ಚೆನ್ನಾಗಿರುತ್ತೆ. ಬಟ್ ಬೇಡ, ಸುಮ್ಮನೆ ಏನಕ್ಕೆ ರಿಸ್ಕು ಅಂದ್ಬಿಟ್ಟು ಮನೆಯಿಂದನೇ ತಿನ್ಕೊಂಡು ಹೊರಡಿ ಅಥವಾ ರೆಸ್ಟೋರೆಂಟಿಂದ ನೀವು ತಿನ್ಕೋಬಹುದು. ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್. ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ. ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ KSR ಬೆಂಗಳೂರಿಂದ. ಮತ್ತೆ ಆದಷ್ಟು ಬೇಗ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಮತ್ತು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.